ಏನಾಯಿತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಕೆಲವು ನಾಯಿಗಳು ಕಚ್ಚಬಹುದೇನೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಕಚ್ತೀವಿ ಅಂತ ಬಾಯಿ ಬಿಟ್ಟು ಬೇರೆ ಹೇಳಿ. ಏನು ಹೇಳ್ತಿದ್ಯಾ ನೀನು? ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ. ಹೇಳಿ ಚಕೋರಿ ಅಕ್ಕ. ಸರಿ, ನನ್ನ ಹುಷಾರಲ್ಲಿ ನಾನಿರ್ತೀನಿ. ತುಂಬ ಥ್ಯಾಂಕ್ಸ್. ಇನ್ನೇನಾದ್ರು ವಿಚಾರ ಇದ್ರೆ ತಿಳಿಸಿ. ಯಾಕೆ ಇಷ್ಟೊಂದು ಕೋಪದಲ್ಲಿದ್ಯಾ? ಚಕೋರಿ ಏನು ಹೇಳಿದ್ಲು? ಶೀಲಂ ನಂಜುಗಡಿ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಏನಂತ? ನಿನ್ನ ಕಣ್ಣೆದ್ರಿಗೆ ನಿನ್ನ ತಾಯಿನ ಕಿಡ್ನಾಪ್ ಮಾಡ್ತೀವಿ ಅಂತ. ಇಲ್ಲಿವರೆಗೂ ಯಾವ ನಾಯಿನೂ ನನ್ನ ಮುಂದೆ ಈ ರೀತಿ ಮಾತಾಡಿರ್ಲಿಲ್ಲ ಅಮ್ಮ, ಮಾತಾಡಿರ್ಲಿಲ್ಲ. ಈ ಕುನ್ನಿಗಳು ಏನು ಮಾಡಲ್ಲ ಅಂತ ಸುಮ್ಮನೆ ಇದ್ಬಿಡ್ಲಾ, ಅಥವಾ ಏನಾದ್ರೂ ಮಾಡಿಬಿಡ್ತಾರೆ ಅಂತ ಕೋಪ ಮಾಡ್ಕೊಳ್ಳ? ಅವ್ರಿಗೆ ನಮ್ಮ ಎದುರಿಗೆ ಬರೋ ಧೈರ್ಯ ಕೂಡ ಇಲ್ಲ. ಸುಮ್ಮನೆ ನಿನ್ನನ್ನು ಹೆದರ್ಸೋಕ್ಕೆ ಹೀಗೆಲ್ಲ ಹೇಳ್ತಿದ್ದಾರೆ ಅನ್ಸುತ್ತೆ. ಅಮ್ಮ, ಅವ್ರ ಜೊತೆ ರಾಧಿಕಾ ಜಾನಕಿ ಸೇರ್ಕೊಂಡು ಈ ಕೆಲಸ ಮಾಡ್ತಾ ಇರೋದು. ಬಿಟ್ಟಾಕ ಅವ್ರ ವಿಷಯನ. ಅದು ಸರಿ, ಚಂದ್ರು ನಿಜವಾಗ್ಲೂ ನಿನ್ನ ಕ್ಷಮಿಸಿದಾನ ಅಥವಾ ಅವನು ಇವ್ರ ಜೊತೆಗೆ ಸೇರಿದಾನ? ಅವನು ದುಡ್ಡಿಗೆ ಬಾಯ್ ಬಿಡೋ ನಾಯಿ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾವು ಅಂದ್ಕೊಂಡಾಗೆ ಆಯ್ತು. ಅಷ್ಟು ಸುಲಭವಾಗಿ ನಾನು ಅವನ್ನ ನಂಬೋದಿಲ್ಲ. ನಿನ್ನನ್ನು ಸಾಯಿಸಕ್ಕೆ ಅಂತ ಬಂದವನು ಈಗ ನಿನ್ನ ಪರವಾಗಿ ನಿಂತಿದ್ದಾನೆ ಅಂದರೆ ಇದರಿಂದ ಏನೋ ಇದೆ ಅಂತ ನನಗನ್ನಿಸ್ತಿದೆ. ಒಂದ್ ವೇಳೆ ಅವನಿಗೆ ನನ್ನ ಮೇಲೆ ದ್ವೇಷ ಇದ್ದಿದ್ರೆ ಅವನು ಇಷ್ಟು ದಿನ ಸುಮ್ಮನೆ ಇರ್ತಿರ್ಲಿಲ್ಲ. ನಾನು ಅವನ್ನ ಕೊಲೆ ಮಾಡಕ್ಕೆ ಹೋಗಿದ್ದ ವಿಚಾರನ ಮನೆಯವ್ರಿಗೆ ತಿಳಿಸ್ತಿದ್ದ, ರಾಧಿಕಾ ಮನೆ ಮಗಳು ಅಂತಲೂ ತಿಳಿಸ್ತಾ ಇದ್ದ. ತಿಳಿಸಿಲ್ಲ ಅಂತಂದ್ರೆ ಅವನಿಗೆ ಬೇಕಾಗಿರೋದು ದುಡ್ಡು. ಅವನು ಮೊದಲಿಂದನೂ ಹಾಗೆ ಇದ್ದಮ್ಮ. ಹೋಗ್ಲಿ ಬಿಡು, ಹೇಳಿದ್ನಲ್ಲ ಶೀಲಂ ನಂಜುಗುಡಿ ಬಗ್ಗೆ ಯೋಚನೆ ಮಾಡಬೇಡ ಅಂತ. ಅವ್ರನ್ನ ನೋಡ್ಕೊಳ್ಳೋಣ. ಒಂದು ಕೆಲಸ ಮಾಡು, ಮೈತ್ರಿಗೆ ಕಾಲ್ ಮಾಡಿ ಬರಕ್ಕೆ ಹೇಳು. ಆಗಾಗ ಅವಳನ್ನ ಆ ಮನೆಗೆ ಕಳಿಸಿ ಬಿಸಿ ಮುಟ್ಸೋಣ. ಏನು ಯೋಚನೆ ಮಾಡ್ತಿದ್ಯಾ? ಕಾಲ್ ಮಾಡೋಳಿಗೆ. ಇಷ್ಟು ದಿನ ಅವ್ರನ್ನ ಬರೀ ಭಯ ಪಡಿಸ್ತಿದ್ವಿ. ಇನ್ನು ಮುಂದೆ ನಿಜವಾದ ಭಯ ಏನು ಅಂತ ತೋರ್ಸೋಣ. ಸರಿ. ಮೈತ್ರಿ, ಇಲ್ಲಿವರೆಗೂ ನಿನ್ನ ಅಜ್ಞಾತವಾದ ಸಾಕು. ಊರಿಗೆ ಬಂದ್ಬಿಡು. ನಿನಗೆ ದೇಸಾಯಿ ಮನೆಯವರ ದರ್ಶನ ಮಾಡಿಸ್ತೀನಿ. ಆ ಶೀಲಂ ಅನ್ನೋ ತುಂಟು ಹುಡುಗ ಸ್ವಲ್ಪ ಚಿಗುರ್ಕೊಂಡ್ಬಿಟ್ಟಿದ್ದಾನೆ. ನೀನು ಇಲ್ಲಿಗೆ ಬಂದ್ರೆ ಕತೆಗೆ ಒಂದು ಟ್ವಿಸ್ಟ್ ಸಿಗುತ್ತೆ. ಬಂದ್ಬಿಡು. ನಂಜುಗುಡಿ, ಏನಿಲ್ಲ ಜಾನಕಿ. ಪರವಾಗಿಲ್ಲ, ಹೇಳು. ಏನೋ ಹೇಳೋದಕ್ಕೆ ಬಂದಿದ್ಯಾ ಅನಿಸ್ತಿದೆ. ಹೌದು, ನಿನಗೇನಾದರೂ ಕೊಡಿಸ್ಲಾ? ಏನ್ ಕೊಡಿಸ್ತೀಯಾ? ನಿನಗೇನು ಬೇಕು ಕೊಡಿಸ್ತೀನಿ. ಅರೆ, ಯಾಕೆ ಹಾಗೆ ನೋಡ್ತಿದ್ಯಾ? ಏನಾದರೂ ಕೊಡಿಸ್ಲಾ ಅಂದೆ ಅಷ್ಟೇ. ನೋಡು,
ನೀನು ಹೀಗೆಲ್ಲ ನೋಡಿದ್ರೆ ನಾನು ಹೊರಟೆ ಹೋಗ್ಬಿಡ್ತೀನಿ. ಏನಾದರೂ ಕೊಡಿಸ್ಲಾ ಅಂತ ಕೇಳಿದ್ದೆ ತಪ್ಪ. ತಪ್ಪೇನಿಲ್ಲ, ಆದರೆ ಇದ್ದಕ್ಕಿದ್ದಾಗೆ ಬಂದು ನಾನೇನಾದರೂ ಕೊಡಿಸ್ಲಾ ಅಂತ ಕೇಳಿದ್ರೆ ನಾನೇನು ಕೇಳೋದಕ್ಕಾಗುತ್ತೆ? ಹೌದು, ಏನು ರಾಯುಡು ತುಂಬಾನೇ ಯೋಚನೆ ಮಾಡ್ತಿರೋ ಹಾಗಿದೆ. ತುಂಬಾ ಯೋಚನೆ ಜಾನಕಿ. 3 ಹೊತ್ತು ಯೋಚನೆ ಮಾಡ್ತಿರ್ತೀನಿ, ನಿದ್ದೆನೇ ಬರಲ್ಲ. ನನಗೇನೋ ಮೆಂಟ್ಲ ಹೋಗ್ತೀನಿ ಅನ್ಸುತ್ತೆ. ಮೆಂಟ್ಲಾಕ್ ಹೋಗ್ತೀಯಾ? ಏನಾಯ್ತು ನಿಂಗೆ? ನಿದ್ದೆ ಕೂಡ ಬರ್ತಾ ಇಲ್ಲ ಅಂತ ಹೇಳಿದಾಗಾಯ್ತು. ಹಾಗೇನಿಲ್ಲ, ಶಾಂತನು ಧರ್ಮಾಧಿಕಾರಿ ಆಗ್ತೀನಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಹೌದಾ, ನೀನು ಆ ವಿಷಯನೇ ಮಾತಾಡ್ತಾ ಇದ್ಯಾ? ನಂಜುಲಿ, ಅದಕ್ಕೆ ಯಾಕೆ ಎದಿರ್ತೀಯೋ? ಶಾಂತನು ಧರ್ಮಾಧಿಕಾರಿ ಆಗಿಲ್ಲ, ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಷ್ಟೇ. ನಾನು ಒಂದು ಹೊಸ ಪ್ಲಾನ್ ಮಾಡಿದ್ದೀನಿ. ಏನು? ಅರೆ ಶಿವಮ್, ನಾನು ಹೇಳಿದ ಪ್ಲಾನ್ಗಿಂತ ಈ ಪ್ಲಾನ್ ತುಂಬ ಚೆನ್ನಾಗಿದೆ. ಇದನ್ನೇ ಮಾಡೋಣ. ಒಳ್ಳೆ ಪ್ಲಾನೇ, ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯನ ರಾಧಿಕಂಗೆ ಹೇಳೋದೇ ಬೇಡ. ಅಕಸ್ಮಾತ್ ಹೇಳಿದ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ತಾಳೆ. ಬೇಕಾದ್ರೆ ಕಿಡ್ನಾಪ್ ಮಾಡ್ತಿದ್ದೀವಿ ಅಂತ ಹೇಳೋಣ, ಇಲ್ಲಾಂದ್ರೆ ಅದನ್ನು ಹೇಳ್ತಾ ಇದ್ರು ಪರವಾಗಿಲ್ಲ. ಶಿಲಾ, ಈ ಪ್ಲಾನ್ಗೆ ನಾಳೆ ಮುಹೂರ್ತ ಫಿಕ್ಸ್ ಮಾಡೋಣ. ಹೌದು, ಪ್ಲಾನ್ ಮಾಡಾಗಿದೆ. ನಾಳೆನೇ ಶಾಂತನುವಿಂದ ಶಾರದಾ ದೂರ ಆಗಬೇಕು. ಸರಿ, ನಾನು ನಿನ್ನ ಜೊತೆ ಸ್ವಲ್ಪ ತಾವು ಶಾಂತನು ವಿಷಯ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾ? ಹೌದು. ನನ್ನನ್ನು ನೋಡ್ಕೊಂಡು ಹೇಳು. ನೋಡು, ನೀನು ಹಾಗೆಲ್ಲ ನೋಡ್ಬೇಡ, ನನಗೆ ತುಂಬ ಕಷ್ಟ ಆಗುತ್ತೆ. ಹೌದು, ಶಾಂತನು ವಿಚಾರ ಮಾತಾಡೋದಕ್ಕೆ ಬಂದಿಲ್ಲ, ನಿಜ. ಮತ್ತೆ ವಿಷಯ ಮಾತಾಡೋದಕ್ಕೆ ಬಂದಿದ್ದೆ? ಏನಿಲ್ಲ ಬಿಡು. ಸರಿ, ಏನು ಕೊಡಿಸ್ತೀಯ ನನಗೆ? ನೀನೇನು ಕೊಡಿಸಿದ್ರು ಪರವಾಗಿಲ್ಲ, ಯಾವ ಗಿಫ್ಟ್ ಕೊಟ್ಟರು ನಾನು ತಗೋತೀನಿ. Vone, 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 vone. ಓನೆ ಚಿನ್ನ, Vone, 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 vone.